जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति श्रीगुरुभ्यो नमः हरिः ओम् ಯಜ್ಞರೂಪಿಯಾದ ಪರಮಾತ್ಮನ ಅವತಾರವನ್ನು ಹೇಳುವಂತಹ ಅಮೋಘವಾದಂತಹ ವಿಷಯಗಳಿಂದ ಕೂಡಿದಂತಹ ವಿಚಾರಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವೀಗ 8ನೇ ಸ್ಕಂಧಕ್ಕೆ ಹೊರಡ್ತಾ ಇದ್ದೇವೆ. ಅತ್ಯಂತ ಅಪೂರ್ವವಾದ ವಿಷಯಗಳನ್ನ ಇಲ್ಲಿಯವರೆಗೆ 7 ಸ್ಕಂಧಗಳಲ್ಲಿ ಭಗವಂತನ ಅನುಗ್ರಹದಿಂದ ನೋಡಿದ್ದೇವೆ. ಇಲ್ಲಿ ಪರೀಕ್ಷಿತ್ ರಾಜನ ಮತ್ತೊಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಸ್ಕಂಧದ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಪರೀಕ್ಷಿತ್ ರಾಜ ಮೊದಲಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ವಿಘ್ನ ನಾಯಕನಾದಂತಹ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಭಾಗವತದ 7 ಸ್ಕಂಧಗಳ ಸಮಾಪ್ತಿಯಾಗಿದೆ. ದೇವರು ಮತ್ತಷ್ಟು ಆಯುಷ್ಯವನ್ನ ಆರೋಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟು ಮುಂದಿನ 5 ಸ್ಕಂಧಗಳು ಕೂಡ ಭಗವಂತನ ಅನುಗ್ರಹದಿಂದ ಪರಿಪೂರ್ಣವಾಗಿ ಕೇಳುವಂತಹ ಹೇಳುವಂತಹ ಸೌಭಾಗ್ಯವನ್ನ ನಮಗೆ ಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ವಾಯಂಭುವಸ್ಯೇಹ ಮನೋಃ ವಂಶೋಯಂ ವಿಸ್ತರಾತ್ ಶ್ರುತಃ ಮನ್ವಂತರೇ ಹರೇರ್ಜನ್ಮ ಕರ್ಮಾಣಿ ಚ ಮಹೀಯಸಃ ಯತ್ರ ಧರ್ಮಾಶ್ಚ ವಿವಿಧಾಃ ಚತುರ್ವರ್ಣಾಶ್ರಿತಾಃ ಶುಭಾಃ ಯತ್ರ ವಿಶ್ವಸೃಜಾಂ ಸರ್ಗೋ ಮನೂನನ್ಯಾನ್ ವದಸ್ವನಃ ಗೃಣಂತಿ ಕವಯೋ ಬ್ರಹ್ಮಂತಾನಿನೋ ವದ ಶೃಣ್ವತಾಂ. ನೋಡಿ, ನಾವೆಲ್ಲ 4ನೇ ಸ್ಕಂದದಲ್ಲಿ ಏನಾಗಿದೆ ಅಂತ ಮರ್ತು ಹೋಗ್ಬಿಟ್ಟಿದ್ದೀವಿ. ಆ 4ನೇ ಸ್ಕಂದದ ಕೊನೆಯಲ್ಲಿ ಈ ಪ್ರಿಯವ್ರತ ರಾಜನ ಕಥೆ, ಭರತ ರಾಜನ ಕಥೆ ಇದೆಲ್ಲ ಸಂಕ್ಷಿಪ್ತವಾಗಿ ಬಂದಿತ್ತು. ಆ ಪ್ರಿಯವ್ರತ ರಾಜ ನನಗೆ ಈ ಸಂಸಾರ ಸಾಕು ಅಂತಂದುಕೊಂಡು ಸನ್ಯಾಸಕ್ಕೋಸ್ಕರ ಹೊರಟಿದ್ದ ಅಂತ ಸಂಕ್ಷಿಪ್ತವಾಗಿ ಬರುತ್ತೆ. ಅಲ್ಲ, ಇಷ್ಟು ದೊಡ್ಡದಾದಂತಹ ಭೂಮಿಯನ್ನು ಬಿಟ್ಟು ಯಾಕೆ ಹೋಗ್ಲಿಕ್ಕೆ ಹೊರಡ್ತಾನೆ ಅಂತ ಪ್ರಶ್ನೆ ಮಾಡಿದಾಗ ಆ ಪ್ರಿಯವ್ರತ ರಾಜನ ಕಥೆಯನ್ನ, ಅವನ ವಂಶದಲ್ಲಿ ಬಂದಂತಹ ರಾಜರ ಕಥೆಗಳನ್ನ, ಅವನು ಭೂಮಿಯನ್ನ ವಿಭಾಗ ಮಾಡಿಕೊಟ್ಟು ತನ್ನ ಮಕ್ಕಳಿಗೆ ಹಂಚಿದ ಕಥೆಗಳನ್ನ, ಆಮೇಲೆ ಬ್ರಹ್ಮಾಂಡದ ವಿಸ್ತಾರವನ್ನು ಕೇಳಿದಾಗ ಇಡೀ ಬ್ರಹ್ಮಾಂಡದ ಇಡೀ ಜಗತ್ತಿನ ಪರಿಮಾಣ ಏನಿದೆ ಅನ್ನುವಂತಹ ವಿಷಯಗಳನ್ನ ಅವರಿಗೆ ನಿರೂಪಣೆ ಮಾಡಿದ ನಂತರದಲ್ಲಿ ಮತ್ತೆ 6ನೇ ಸ್ಕಂದದಲ್ಲಿ ಅಯ್ಯೋ ನಾವೆಲ್ಲ ಇಷ್ಟು ತಪ್ಪನ್ನು ಮಾಡ್ತಾ ಇದ್ದೇವೆ, ತಪ್ಪನ್ನು ಮಾಡ್ತಾ ಇದ್ದಾಗ ನಮ್ಮ ಪ್ರಾಯಶ್ಚಿತ್ತಗಳೆಲ್ಲವೂ ಕೂಡ ವ್ಯರ್ಥವಾಗತ್ತಲ್ಲ ಅಂತ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಅಜಾಮಿಳನ ಕಥೆಯನ್ನು ಹೇಳಿ, ಆ ಅಜಾಮಿಳನು ಹೇಗೆ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರಿಂದಾಗಿ ತಾನು ಮಾಡಿದ ಘೋರ ಅಪರಾಧಗಳಿಂದ ಪರಿಹೃತನಾಗಿದ್ದಾನೋ, ಹಾಗೆ ನಮಗೂ ಕೂಡ ಬೇಕಾದಷ್ಟು ಅಪರಾಧಗಳನ್ನ ಮಾಡಿದರೂ ಕೂಡ ಅದರಿಂದ ಪರಿಹಾರವಾಗಬಹುದು ಅಂತ ಅದನ್ನ ದೃಷ್ಟಾಂತವಾಗಿ ಕೊಟ್ಟು ಎಲ್ಲವನ್ನು ಕೂಡ ಸಮನ್ವಯ ಮಾಡಿದ್ರು. ನಂತರದಲ್ಲಿ
7ನೇ ಸ್ಕಂಧದಲ್ಲಿ ಪ್ರಧಾನವಾಗಿ ಪ್ರಹ್ಲಾದರಾಜರ ಚರಿತ್ರೆಯನ್ನ ನಿರೂಪಣೆ ಮಾಡಿ ಅವರಿಂದ ಮೊದಲಿಗೆ ಭಕ್ತಿ ಅಂದ್ರೆ ಏನು ಅನ್ನೋದ್ರ ಮೊದಲ ಡೆಫಿನಿಷನ್ ಅನ್ನು ಕೊಡಿಸಿದರು. ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವ ಕಥೆಯನ್ನ ನಿರೂಪಣೆ ಮಾಡಿದ್ರು. ಹಿರಣ್ಯಕಶಿಪುವಿನ ತಪಸ್ಸು, ಅವರ ಹುಟ್ಟು, ಇದೆಲ್ಲದಕ್ಕೆ ಪೂರ್ವಭಾವಿಯಾದ ಕಾರಣಗಳು ಎಲ್ಲವನ್ನ ನಿರೂಪಣೆ ಮಾಡಿ ಪ್ರಹ್ಲಾದರಾಜರ ಉಪದೇಶಗಳು, ರಾಕ್ಷಸ ಬಾಲಕರಿಗೆ ಕೊಟ್ಟಂತಹ ಉಪದೇಶಗಳನ್ನ ಮೊದಲಿಗೆ ಹೇಳಿ, ಬರೀ ಉಪದೇಶ ಕೊಡ್ಲಿಕ್ಕೆ ಅಷ್ಟೇ ಇರ್ಲಿಲ್ಲ, ನಮ್ ತರ ಬರೀ ಉಪದೇಶಕರಲ್ಲ ಅವರು, ಹೊರತಾಗಿ ಕೊಟ್ಟ ಉಪದೇಶಗಳ ಪಾಲಕರೂ ಹೌದು ಅನ್ನೋದನ್ನ ಮುಂದಿನ ಎಲ್ಲ ವಿಷಯಗಳ ಸರಣಿಯಲ್ಲಿ ಅದನ್ನು ನಿರೂಪಣೆ ಮಾಡಿ ಮುಂದೆ ಅವರು ಈ ರಾಜನ ಮುಖಾಂತರವಾಗಿ ಯುಧಿಷ್ಠಿರ ನಾರದರ ಸಂವಾದದ ಮುಖಾಂತರವಾಗಿ ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಇವರೆಲ್ಲರೂ ಮಾಡಬೇಕಾದಂತಹ ಕರ್ಮಗಳನ್ನ, ಅವರ ಆಶ್ರಮ ಧರ್ಮಗಳೇನು, ಎಲ್ಲರೂ ಪರಿಪಾಲಿಸಬೇಕಾದ ಧರ್ಮಗಳೇನು, ಬಿಡಬೇಕಾದಂತಹ ವಿಷಯಗಳು ಯಾವುದು, ಇವೆಲ್ಲವನ್ನು ಕೂಡ ನಿರೂಪಣೆ ಮಾಡಿದರು. ಮಾಡಿ ಈ ವಿಷಯವನ್ನು ಮುಕ್ತಾಯ ಮಾಡಿದ್ರು. ಮತ್ತೆ ಯುಧಿಷ್ಠರನ್ನು ಅವರಿಗೆಲ್ಲ ಸತ್ಕಾರಗಳನ್ನ ಮಾಡಿ ನಾರದರನ್ನು ವಾಪಸ್ಸು ಕಳಿಸಿದ ಅಂತ ಅಷ್ಟಕ್ಕೆ ವಿಷಯ ಮುಗೀತು. ನಾವಾಗಿದ್ರೆ ಹೌದಾ, ಇಷ್ಟಕ್ಕೆ ಸುಸ್ತಾಯ್ತು, ಸಾಕು ನಿಲ್ಲಿಸ್ಬಿಡೋಣ ಅಂತ ಶುಕಾಚಾರ್ಯರನ್ನು ಕಳಿಸಿ ನಾವಲ್ಲೇ ಮಲಗ್ ಬಿಡ್ತಾ ಇದ್ವೋ ಏನು. ಆದ್ರೆ ಇವನಿಗೆ ತೊರೆತ ಇದೆ, ಮತ್ತೆ ಕೇಳ್ಬೇಕು. ಇರೋದೇ ಅಲ್ಪವಾದ ಆಯುಷ್ಯ, 7 ದಿವಸ ನನ್ನ ಜೀವನ ಇರೋದು, ಅದರಲ್ಲಿ ಒಂದಿಷ್ಟು ದಿವಸಗಳು ಕಳೆದು ಹೋಗ್ಬಿಟ್ಟಿದೆ, ಮತ್ತೆ ಇನ್ನೂ ಕಥೆಗಳನ್ನು ಕೇಳಬೇಕು, ಇರುವಷ್ಟು ಕಾಲ ಸಾರ್ಥಕವಾಗಬೇಕು ಅಂತ ಪರೀಕ್ಷಿತ ರಾಜನಿಗೆ ಅತಿಯಾದ ಬಯಕೆ ಇದೆ. ಇದು ಒಳ್ಳೆ ಬಯಕೆ ಇದೆ. ಈ ತರದ ಒಳ್ಳೆ ಬಯಕೆ ಇರೋ ಕಾರಣದಿಂದಾಗಿ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ನೀವು 4ನೇ ಸ್ಕಂದದ ಪ್ರಾರಂಭದಲ್ಲಿ ಸ್ವಯಂಭುವ ಮನುವಿನ ವಂಶ ಹೇಗ್ ಹುಟ್ಟುತ್ತೋ ಅಂತ ಸ್ವಯಂಭುವ ಮನು ಶತರೂಪಾದೇವಿಗೆ ಆಕೂತಿ, ಪ್ರಸೂತಿ, ದೇವಹೂತಿ ಅಂತ 3 ಜನ ಹೆಣ್ಣು ಮಕ್ಕಳು, ಆಮೇಲೆ ಉತ್ತಾನಪಾದ ಮತ್ತಿನ್ನೊಬ್ಬ ರಾಜ ಇದ್ದ, ಅವರಿಬ್ಬರು ಕೂಡ ಗಂಡು ಮಕ್ಕಳು. ಅದರಲ್ಲಿ ಈ ಎಲ್ಲರ ಸಂತಾನದ ವಿಸ್ತಾರವಾದಂತಹ ವಿವರಣೆಯನ್ನ, ಆ ಹೆಣ್ಣು ಮಕ್ಕಳು ಯಾರ್ಯಾರಿಗೆ ಮದುವೆ ಹಾಕೊಟ್ರು, ಅವ್ರ ಮಕ್ಕಳು ಯಾರು, ಅವ್ರು ಯಾರಿಗೆ ವಿವಾಹವಾಗಿ ಹೋದ್ರು ಅಂತ ಆ ಎಲ್ಲ ಕಥೆಗಳನ್ನು ಕೇಳಿದ್ದೇನೆ. ಮತ್ತೆ ಇನ್ನೊಬ್ರದ್ದು ಕಥೆಯನ್ನು ಕೇಳಿ ಆಯ್ತು. ಪ್ರಿಯವ್ರತ, ಉತ್ತಾನಪಾದ ಇವರಿಬ್ಬರ ಕಥೆಯನ್ನು ಕೂಡ ಕೇಳಿ ಆಗಿದೆ. ಯಾಕೆ ಉತ್ತಾನಪಾದನ ರಾಜನ ಮಕ್ಕಳಾಗಿ ಏನೇ ಧ್ರುವ ಇವರೆಲ್ಲರೂ ಬರೋದು, ಉತ್ತಮ ಇವರೆಲ್ಲರೂ. ಅದೇ ರೀತಿಯಾಗಿ ಪ್ರಿಯವ್ರತ ರಾಜನ ವಂಶದಲ್ಲಿ ಭರತ, ಗಯ ಮುಂತಾದಂತಹ ಚಕ್ರವರ್ತಿಗಳೆಲ್ಲರೂ ಬರ್ತಾರೆ. ಅವರ ಕಥೆಯನ್ನು ವಿವರಣೆ ಮಾಡಿ ಆಯ್ತು. ಇದು ಆದ್ಮೇಲೆ ಅದರಲ್ಲಿ ಆಕೂತಿ, ಪ್ರಸೂತಿ, ದೇವಹೂತಿ ಅಂತ 3 ಇತ್ತು. ಅದರಲ್ಲಿ ಮರೀಚಿ ಮುಂತಾದಂತಹ ಪ್ರಜಾಪತಿಗಳು ಆಕೂತಿಯ ಮಕ್ಕಳನ್ನ ಮದುವೆಯಾಗಿ ಮಕ್ಕಳು, ಮೊಮ್ಮಕ್ಕಳು ಹೇಗೆ ಹುಟ್ಟಿದಾರ ಎಲ್ಲ ಕಥೆಯನ್ನ ಇಷ್ಟೊತ್ತಿಗಾಗಲೇ ಕೇಳಾಗಿದೆ. ಇನ್ನ ಆ ವಂಶದನ್ನ ಏನು ಕಥೆಯನ್ನು ಹೇಳಬೇಕೋ ಎಲ್ಲ ಕಥೆಯನ್ನು ಹೇಳಿ ಮುಗಿಸಿ ಆಗಿದೆ. ಈಗ ಉಳಿದ ಮನ್ವಂತರಗಳ ಚರಿತ್ರೆಯನ್ನು ಹೇಳಿ. ಯಾಕೆಂದ್ರೆ ಸ್ವಯಂಭೂ ಮನು ಮೊದಲನೇ ಮನು, ಇನ್ನು 14 ಮನುಗಳ ಕಥೆಯನ್ನ ಹೇಳಬೇಕಾಗಿದೆ. ನೋಡಿ, ನಾವು ಮರ್ತು ಹೋಗ್ಬಿಡ್ತೇವೆ. ಆದ್ರೆ ಅವನು ಕೇಳ್ತಾ ಇದ್ದಾನೆ, ಇನ್ನು 14 ಮನುಗಳ ಕಥೆಯನ್ನು ಹೇಳಬೇಕಾಗಿದೆ. ಈ ಸ್ವಯಂಭುವ ಮನುವಿನ ಕಥೆಯನ್ನ ಪ್ರಾರಂಭ ಮಾಡಿಕೊಂಡು ಎಲ್ಲರ ಕಥೆಯನ್ನು ನಿರೂಪಣೆ ಮಾಡಿ ಅಂತ ಬಹಳ ಶ್ರದ್ಧೆಯಿಂದಾಗಿ ಪ್ರಿಯವ್ರತರ ಈ ಪರೀಕ್ಷಿತ ರಾಜ ಶುಕಾಚಾರ್ಯರನ್ನ ಕೇಳ್ತಾ ಇದ್ದಾನೆ. ಸ್ವಯಂಭುವಸ್ಯೇಹ ಮನೋಃ ವಂಶೋಯಂ ವಿಸ್ತರಾತ್ ಶ್ರುತಃ. ಸ್ವಯಂಭುವ ಮನುವಿನ ಕಥೆಯನ್ನು ನಾವು ವಿಸ್ತಾರವಾಗಿ ಇಲ್ಲಿಯವರೆಗೂ ಕೇಳಿದ್ದೇವೆ. ಮನ್ವಂತರೆ ಹರೇರ್ಜನ್ಮ ಕರ್ಮಾಣಿ ಚ ಮಹೀಯಸಃ. ಆ ಸ್ವಯಂಭುವ ಮನ್ವಂತರದಲ್ಲಿ ಭಗವಂತನ ಯಾವ ಯಾವ ಅವತಾರಗಳಾಯಿತು. ಯಾಕೆಂದ್ರೆ ಆಕೂತಿಯ ಮಗನಾಗಿ ಈಗ ಅದನ್ನ ಯಜ್ಞನಾಮಕನಾದ ಪರಮಾತ್ಮ ಬರ್ತಾನೆ. ಅದನ್ನು ಬಿಟ್ಟು ಇನ್ನು ಈ ಆಕೂತಿ, ಪ್ರಸೂತಿ, ದೇವಹೂತಿ, ಆ ದೇವಹೂತಿಯ ಮಗನಾಗಿ ಕರ್ದಮ ಋಷಿಗಳ ಮಗನಾಗಿ 9 ಜನ ಹೆಣ್ಮಕ್ಳು ಬಂದ್ರು, ಅವರನ್ನು ಮದುವೆ ಮಾಡಿ ಕೊಟ್ರು. ಅದಾದ್ಮೇಲೆ ಅದರಲ್ಲಿಯೇ ಒಬ್ಬ ಕಪಿಲ ರೂಪಿಯಾಗಿ ಪರಮಾತ್ಮ ಬಂದಿದ್ದಾನೆ. ಆ ಕಪಿಲೋಪದೇಶ ಏನು ಅಂತ ತಾಯಿಗೆ ಉಪದೇಶವನ್ನು ಕೊಡುವ ಮುಖಾಂತರವಾಗಿ ಇಡೀ ಜಗತ್ತಿಗೆ ಯೋಗದ ಸಂದೇಶವನ್ನು ಕೊಟ್ಟಂತಹ ಕಪಿಲನ ವಿವರಣೆಗಳನ್ನು ಕೇಳಿ ಆಗಿದೆ. ಈಗ ಇತರ ಮನುಗಳ ಕಥೆಯನ್ನು ಕೇಳಬೇಕು ಅಂತ ನನಗೆ ಬಯಕೆ ಆಗಿದೆ. ಯತ್ರ ಧರ್ಮಾಶ್ಚ ವಿವಿಧಾಹ ಚತುರ್ವರ್ಣಾಶ್ರಿತಾ ಶುಭಾಹ. ಅಷ್ಟೇ ಅಲ್ಲದೇನೆ ಅವನ ವಂಶದ ಚರಿತ್ರೆಯನ್ನು ನಿರೂಪಣೆ ಮಾಡುವ ಸಂದರ್ಭದಲ್ಲಿಯೇನೆ
ನಾನಾ ವಿಧವಾದ ಭಗವದ್ ಧರ್ಮಗಳು, ಇವು ಎಲ್ಲದರ ವಿವರಣೆಯನ್ನು ನಾನು ಕೇಳಿ ಆಗಿದೆ. ಚತುರ್ವರ್ಣಾಶ್ರಿತಾ ಶುಭಾಹ, ಆಮೇಲೆ 4 ವರ್ಣಗಳಿಗೆ ಸಂಬಂಧಪಟ್ಟಂತಹ ಯಾವ ಆಶ್ರಮಗಳಿವೆಯೋ ಆ ಆಶ್ರಮದ ಧರ್ಮಗಳನ್ನು ಕೂಡ ಇಲ್ಲಿಯವರೆಗೆ ವಿಸ್ತಾರವಾಗಿ ತಮ್ಮ ಮುಖದಿಂದ ಕೇಳಿದೆ. ಈಗ ಯತ್ರ ವಿಸರ್ಜಾಂ ಸರ್ಗೋ ಮನು ಅನ್ಯಾನ್ ವದಸ್ವನಃ, ಇನ್ನು ಉಳಿದ ಮನುಗಳು ಅಂತ ಯಾರಿದ್ದಾರೋ ಆ ಮನುಗಳ ವಂಶದ ವಿವರಣೆಯನ್ನ, ಅಲ್ಲಿ ಆದಂತಹ ಭಗವಂತನ ಅವತಾರಗಳನ್ನ, ಭಗವದ್ ಭಕ್ತರ ಅವತಾರಗಳನ್ನ ಕೇಳಬೇಕು ಅಂತ ಬಹಳ ಆಸೆಯಾಗಿದೆ. ಅದ್ರ ಬಗ್ಗೆ ನಮಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾನೆ. ಗೃಣಂತಿ ಕವಯೋ ಬ್ರಹ್ಮಂತ ನಿನೋ ವದ ಶೃಣ್ವತಾಂ. ಒಳ್ಳೆ ಧರ್ಮಗಳೆಲ್ಲ ಪ್ರವೃತ್ತವಾಗಿದ್ವು ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೀರಿ. ಅಲ್ಲಿ ಭಗವಂತ ಮಾಡಿದ ಅವತಾರಗಳನ್ನು ಸಂಕ್ಷಿಪ್ತವಾಗಿ ಹೇಳಿಯೂ ಇದ್ದೀರಿ. ಅನೇಕ ಭಗವಂತನ ಅವತಾರಗಳೆಲ್ಲ ಆಗಿದೆ ಅಂತ ನೀವು ಹೇಳಿದ್ದೀರಿ. ಆ ಭಗವಂತನ ಅವತಾರಗಳನ್ನ, ಆ ಕಥೆಗಳನ್ನ ಕೇಳಬೇಕು ಅಂತ ಬಹಳ ಕುತೂಹಲ, ಶ್ರದ್ಧೆ ಉಂಟಾಗಿದೆ. ಅದರ ಬಗ್ಗೆ ಹೇಳಿ ಅಂತ 8ನೇ ಸ್ಕಂದದ 1ನೇ ಅಧ್ಯಾಯದ ಮೊದಲ 2 ಶ್ಲೋಕಗಳಲ್ಲಿ ಅವನ ಕಥೆಯನ್ನ ಹೇಳ್ತಾ ಇದ್ದಾರೆ. ಇದು ಎಲ್ಲ ನಮಗೆ ಸ್ವಲ್ಪ ದಾರಿದೀಪವಾಗಬೇಕು. ನಮಗೆ ಪ್ರತಿನಿತ್ಯದಲ್ಲಿ ಈ ಪಾಠ ಪ್ರಾರಂಭವಾಗುವ ಸಂದರ್ಭದಲ್ಲಿ ಅಯ್ಯೋ ಪಾಠ ಮಾಡ್ಬೇಕಲ್ಲ ಅನ್ನೋ ಭಾವನೆ ನಮಗೂ ಬರಬಾರದು. ಭಗವಂತನ ಕಥೆಗಳನ್ನು ಕೇಳಬೇಕಾದ್ರೆ ಅಯ್ಯೋ ಅದನ್ನೇ ಹೇಳ್ತಾರೆ ಅನ್ನೋ ಭಾವನೆ ಕೇಳುಗರಿಗೂ ಬರಬಾರದು. ಇದಕ್ಕೆ ನಮಗೆ ಸ್ಫೂರ್ತಿ ಯಾರಾಗಬೇಕು ಅಂದ್ರೆ ಪರೀಕ್ಷಿತ ರಾಜ ಕೇಳುಗರಾದಂಥ ನಮ್ಮೆಲ್ಲರಿಗೆ ಸ್ಫೂರ್ತಿ ಆಗ್ಬೇಕು. ಶುಕಾಚಾರ್ಯರು ಹೇಳುಗರಿಗೆ ಸ್ಫೂರ್ತಿ ಆಗ್ಬೇಕು. ತಾವೆಲ್ಲರೂ ಕೂಡ ಆ ವಿಷಯದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟು ಅದನ್ನ ಶುಕಾಚಾರ್ಯರನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಎಲ್ಲರೂ ಕಥೆಯನ್ನ ಹೇಳ್ತಾ ಇದ್ದೀರಿ. ಅದನ್ನ ಸಂಗ್ರಹ ಮಾಡ್ತಾ ಇದ್ದೀರಿ. ದೊಡ್ಡ ಪುಣ್ಯ ಬರುತ್ತೆ. ಮತ್ತೆ ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಆಗತ್ತೆ. ಅದನ್ನ ಮತ್ತಷ್ಟು ಅಭಿವೃದ್ಧಿ ಮಾಡು ಅಂತ ಕೇಳ್ಕೊಳ್ಳೋಣ. ಅವ್ರದ್ದು ಪ್ರಶ್ನೆ ಹೀಗೆ ಇದೆ. ಅವನ ಪ್ರಶ್ನೆ ಇಷ್ಟು, ಕಥೆಯನ್ನ ಹೇಳಿ ಅಂತ ಮೊದಲಿಗೆ ಇಷ್ಟು. ಅದರ ಜೊತೆಯಲ್ಲಿ ಯದಸ್ಮಿನ್ ಅಂತರೆ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ ಕೃತವಾನ್ ಕುರುತೆ ಕರ್ತಾ ಹ್ಯತೀತೇನಾಗತೇದ್ಯವಾ. ಪ್ರಪಂಚದ ಸೃಷ್ಟಿಕರ್ತನಾದಂತಹ ಭಗವಂತ ಯಾವ ಯಾವ ಅವತಾರಗಳನ್ನ ಇಲ್ಲಿ ಮಾಡಿದ್ದಾನೆ. ಈ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ. ಪರೀಕ್ಷಿತ್ ರಾಜ ಬಂದದ್ದು ಈ ವೈವಸ್ವತ ಮನ್ವಂತರದಲ್ಲೇ. ಶುಕಾಚಾರ್ಯರು ಕೂಡ ಈ ಕಥೆಯನ್ನು ಹೇಳ್ತಾ ಇರೋದು ವೈವಸ್ವತ ಮನ್ವಂತರದಲ್ಲಿ. ಈ ನಮ್ಮ ವೈವಸ್ವತ ಮನ್ವಂತರದಲ್ಲಿ ಯಾವ ಯಾವ ಭಗವಂತನ ಅವತಾರಗಳ ಕಥೆ ಆಗಿದೆ ಅದನ್ನ ಹೇಳಿ. ಅದನ್ನ ಕೇಳ್ತಾ ಇದ್ದಾನೆ. ದಿಢೀರಂತ ವೈವಸ್ವತ ಮನ್ವಂತರದ ಕಥೆಯನ್ನೇನು ಹೇಳೋದಿಲ್ಲ. ಒಬ್ಬೊಬ್ಬ ಮನುವಿನ ಕಥೆಯನ್ನ ಹೇಳ್ಕೊಂಡು ಕ್ರಮೇಣ ಅವರು ವೈವಸ್ವತ ಮನುವಿನ ಕಥೆಗೆ ಬರ್ತಾರೆ. ಅದನ್ನ ಋಷಿರುವಾಚ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಈಗ ನಾವು ಗಮನಿಸ್ಬೇಕು, ಮತ್ತಿನ್ನೊಮ್ಮೆ ಅನೇಕ ಬಾರಿ ಹೇಳಿದ್ರು ಕೂಡ ಮತ್ತಿನ್ನೊಮ್ಮೆ ನಮ್ಮೆಲ್ಲರ ಸ್ಮರಣೆಗೆ ಬರ್ಲಿ ಅಂತ ಹೇಳ್ತಾ ಇದ್ದೇನೆ. ಬ್ರಹ್ಮದೇವರಿಗೆ 100 ವರ್ಷಗಳ ಕಾಲ ಆಯುಷ್ಯ ಇರುತ್ತೆ. ಅದರಲ್ಲಿ ಬ್ರಹ್ಮದೇವರ 1 ವರ್ಷ ಅಂತಂದ್ರೆ 365 ದಿವಸಗಳು ಅಂತ ಯೋಚನೆ ಮಾಡಿ, ಅಥವಾ 360 ದಿವಸಗಳು. ಬಾರಹಸ್ಪತ್ಯಮಾನದ ಪ್ರಕಾರ 360 ದಿವಸಗಳು. ಬ್ರಹ್ಮದೇವರ ಒಂದೊಂದು ದಿವಸ ಅಂತಂದ್ರೆ 12 ಗಂಟೆಯ ಹಗಲು, 12 ಗಂಟೆ ರಾತ್ರಿ. ಹಗಲಿನ ಕಾಲ ಅರ್ಧ ಭಾಗ, ರಾತ್ರಿಯ ಭಾಗ ಅರ್ಧ. ಅದರಲ್ಲಿ ಹಗಲಿನ 12 ಗಂಟೆ ಅಂತ ಇಟ್ಟುಕೊಂಡ್ರೆ ಆ 18 ಗಂಟೆಯಲ್ಲಿ 1000 ಚತುರ್ಯುಗಗಳು ಕಳಿಬೇಕು. 1000 ಚತುರ್ಯುಗಗಳ ಒಂದು ಆವೃತ್ತಿ ಆದ್ರೆ ಬ್ರಹ್ಮದೇವರ ಒಂದು ಹಗಲು ಮುಕ್ತಾಯವಾಗತ್ತೆ. ಇನ್ನ ಅಷ್ಟೇ ಕಾಲದ್ದು 1000 ಚತುರ್ಯುಗಗಳ ಪರಿಮಾಣ ಎಷ್ಟಿದೆಯೋ ಅಷ್ಟು ಕಾಲ ರಾತ್ರಿಯ ಕಾಲವೂ ಇರತ್ತೆ. ಅದನ್ನ ದಿನಪ್ರಳಯ ಅಂತ ಕರೀತಾರೆ. ಬ್ರಹ್ಮದೇವರ ಒಂದು ದಿವಸ ಮುಗಿದಾಗ ಆಗುವಂತಹ ದಿನಪ್ರಳಯ. ಆ ದಿನಪ್ರಳಯದಲ್ಲಿ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ, ಈ 3 ಲೋಕಗಳು ಕೂಡ ಜಲದಿಂದ ಆವೃತವಾಗಿರುತ್ತೆ. ಯಾವ ಜೀವಿಗಳು ಬದುಕಲಿಕ್ಕೆ ಅವಕಾಶವಾಗೋದಿಲ್ಲ. ಅದಕ್ಕೆ ಭೂಲೋಕದಲ್ಲಿರುವಂತಹ ಎಲ್ಲ ಜೀವರು ಪ್ರಳಯದಲ್ಲಿ ಮೃತರಾಗಿರ್ತಾರೆ. ಅವರು ಬೇರೆ ಲೋಕಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ದೇವತೆಗಳಿಗೆಲ್ಲರಿಗೂ ನಮ್ಮ ಹಾಗೆ ನಾಶ ಇಲ್ಲ. ಮೇಲಿನ ಲೋಕಗಳಲ್ಲಿ, ಮೇಲೆ 7 ಲೋಕಗಳಿದೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಮೇಲ್ಗಡೆಯಲ್ಲಿ ಮತ್ತೆ 4 ಲೋಕಗಳಿದೆ. ಆ ಲೋಕಗಳಿಗೆ ಹೋಗಿ ದೇವತೆಗಳು, ಋಷಿಗಳು ಇವರೆಲ್ಲ ವಾಸ ಮಾಡ್ತಾ ಇರ್ತಾರೆ. ನಾವೆಲ್ಲ ದೊಡ್ಡ ಫ್ಲಡ್ ಬಂದು 8 ಮಹಡಿಯ
ಬಿಲ್ಡಿಂಗ್ ಎಲ್ಲ ಮೊದಲ ಒಂದೆರಡು ಮಹಡಿಗಳು ನೀರಿನಲ್ಲಿ ಮುಳುಗಿದೆ ಅಂತಂದ್ರೆ 3, 4, 5, 6ನೇ ಮಹಡಿಗಳಲ್ಲಿ ಹೋಗಿ ಜನರೆಲ್ಲ ಪ್ರಾಣವನ್ನು ಉಳಿಸಿಕೊಳ್ತಾರಲ್ಲ, ಹಾಗೆ ಈ 3 ಲೋಕಗಳು ನೀರಿನಲ್ಲಿ ಆವೃತವಾದಾಗ ಅಲ್ಲಿ ವಾಸಯೋಗ್ಯವಾದ ಪ್ರದೇಶ ಇಲ್ಲ ಅಂತಾದಾಗ ಈ ಎಲ್ಲ ದೇವತೆಗಳು ಕೂಡ ಮೇಲಿನ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಎಂಬಂತಹ ಈ 4 ಲೋಕಗಳಲ್ಲಿ ವಾಸವನ್ನ ಮಾಡ್ತಾರೆ. ಇದು ಆದ್ಮೇಲೆ ಇಲ್ಲಿ ಹಾಗಾದ್ರೆ ಆ ಬ್ರಹ್ಮದೇವರ ಹಗಲಿನ ಕಾಲದಲ್ಲಿ ಒಟ್ಟು 1000 ಚತುರ್ಯುಗಗಳಾಗ್ಬೇಕು. 1000 ಚತುರ್ಯುಗಗಳಾಗುವ ಸಂದರ್ಭದಲ್ಲಿ 14 ಮನುಗಳು ಕಳೆದು ಹೋಗ್ಬಿಡ್ತಾರೆ. ಬ್ರಹ್ಮದೇವರ ಒಂದು ದಿವಸದಲ್ಲಿ 14 ಮನುಗಳು ತಮ್ಮ ಆಯುಷ್ಯವನ್ನು ಕಳೆದುಕೊಂಡು ಬಿಡ್ತಾರೆ. ಅಂದ್ರೆ ವಿಚಾರ ಮಾಡಬೇಕಾದಂತಹದ್ದು, ಆ 1000 ಚತುರ್ಯುಗಗಳನ್ನ 14 ಮನ್ವಂತರಗಳಲ್ಲಿ ಅವರು ವಿಭಾಗ ಮಾಡಿ ಹಂಚಿಕೊಳ್ತಾರೆ. ಉದಾಹರಣೆಗೆ ನಾವು ತಂದೆಯ ಆಸ್ತಿ 1000 ರೂಪಾಯಿ ಇದೆ ಅಂತ ಅಂದುಕೊಳ್ಳೋಣ. 1000 ರೂಪಾಯಿ ಅಂತ ತುಂಬಾ ಕಡಿಮೆ ಆಯ್ತು, ಆದ್ರೆ ಹೇಳೋಣ ನಮಗೀಗ ಅದು ಬೇಕಲ್ಲ. ಹಾಗೆ ಅವನಿಗೆ 14 ಜನ ಮಕ್ಕಳಿದ್ದಾರೆ. ಒಬ್ಬ ತಂದೆಗೆ 14 ಜನ ಮಕ್ಕಳಿದ್ದಾರೆ. ಅವರು ತಮ್ಮ ತಂದೆಯ 1000 ರೂಪಾಯಿಗಳನ್ನ ಸಮವಾಗಿ ವಿಭಾಗ ಮಾಡಿಕೊಳ್ಳುತ್ತಾರೆ. ಅಂದ್ರೆ 71 ಮೇಲ್ ಸ್ವಲ್ಪ ಅಧಿಕ ಬರುತ್ತೆ. ಯಾಕೆ ಅಂದ್ರೆ 71 ಚತುರ್ಯುಗಗಳನ್ನ ಅವರು ವಿಭಾಗ ಮಾಡಿಕೊಂಡ್ರೆ 994 ಚತುರ್ಯುಗಗಳಾಗತ್ತೆ. ಇನ್ನು 6 ಚತುರ್ಯುಗಗಳು ಬಾಕಿ ಉಳಿಯತ್ತಲ್ಲ, ಅದ್ನೆಲ್ಲರೂ ಕೂಡ ವಿಭಾಗ ಮಾಡ್ಕೊಂಡು ಹಂಚಿಕೊಳ್ತಾರೆ. ಅಲ್ಲಿ ಹೇಗೆ 1000 ರೂಪಾಯಿಗಳನ್ನ ಇವರು ಮಕ್ಕಳು ಸಮವಾಗಿ 14 ಜನ ಮಕ್ಕಳು ಹಂಚಿಕೊಳ್ಳುತ್ತಾರೋ, ಆ ರೀತಿಯಾಗಿ 14 ಜನ ಮನುಗಳು ಬ್ರಹ್ಮದೇವರ ಹಗಲಿನಲ್ಲಿ ಬರುವಂತಹ 1000 ಚತುರ್ಯುಗಗಳಿಗೆ, 1000 ದಿನಗಳಲ್ಲ, 1000 ಯುಗಗಳಲ್ಲ, 1000 ಚತುರ್ಯುಗಗಳು. ಈ 1000 ಚತುರ್ಯುಗಗಳನ್ನ ಮನ್ವಂತರಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ಹಂಚಿಕೊಳ್ಳುತ್ತಾರೆ. ಅದರಲ್ಲಿ ಒಬ್ಬೊಬ್ಬ ಮನುವಿಗೆ 71 ಚತುರ್ಯುಗ ಮೇಲೆ ಸ್ವಲ್ಪ 71 ಪಾಯಿಂಟ್ ಕಾಲು ಅಂತ ಕರೀತಾರಲ್ಲ, ಕಾಲು ಅಥವಾ ಅರ್ಧಕ್ಕಿಂತ ಕಡಿಮೆ, ಕಾಲು ಭಾಗಕ್ಕಿಂತ ಹೆಚ್ಚಿಗೆ ಅಷ್ಟು ಭಾಗವನ್ನ ಅವರು ಹಂಚಿಕೊಳ್ಳುತ್ತಾರೆ. ಯಾಕೆ ಅಂದ್ರೆ 6 ಚತುರ್ಯುಗಗಳನ್ನ 14 ಜನಕ್ಕೆ ಹಂಚಬೇಕಲ್ಲ, ಅದನ್ನ ಅರ್ಧ ಮಾಡಿದರೆ ಅದು 12 ಆಗತ್ತೆ, 12 ಜನಕ್ಕಾಗತ್ತೆ. ಹಾಗಾಗಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ, ಕಾಲಿಗಿಂತ ಸ್ವಲ್ಪ ಜಾಸ್ತಿ, ಅಷ್ಟು ಈ ಮನ್ವಂತರಗಳ ಅಭಿಮಾನಿಗಳಾದಂತಹ ದೇವತೆಗಳು ಹಂಚಿಕೊಳ್ಳುತ್ತಾರೆ. ಅವರು ಅಷ್ಟು ಯುಗಗಳ ಕಾಲ ಇಡೀ ಭೂಮಿಯ ಶಾಸನದ ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತಾರೆ. ಹಾಗಾದ್ರೆ ಈ 71 ಚತುರ್ಯುಗಗಳು ಕಳಿಬೇಕು. ಆ 71 ಚತುರ್ಯುಗಗಳು ಅಂತಂದ್ರೆ ಅದರದ ಸಾಮಾನ್ಯವಾದಂತಹ ಪರಿಜ್ಞಾನ ಹೀಗಿರತ್ತೆ. ಒಂದು ಚತುರ್ಯುಗದಲ್ಲಿ 4 ಯುಗಗಳು ಬರುತ್ತೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಅಂತ 4 ಯುಗಗಳು. ಈ 4 ಯುಗಗಳಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗಗಳಲ್ಲಿ ಪೂರ್ತಿಯಾಗಿ ಈ ಒಂದು ಯುಗದ ಆವೃತ್ತಿ ಆಯ್ತು ಅಂದ್ರೆ ಅದನ್ನ ಒಂದು ಚತುರ್ಯುಗ ಅಂತ ಕರೀತಾರೆ. ಕಲಿಯುಗದಲ್ಲಿ 4,32,000 ವರ್ಷಗಳಿರುತ್ತೆ. ಇದರ 2ರಷ್ಟು ಕಲಿಯುಗದ, 2ರಷ್ಟು ದ್ವಾಪರ ಯುಗ, ಕಲಿಯುಗದ 3ರಷ್ಟು ತ್ರೇತಾಯುಗ, ಕಲಿಯುಗದ 4 ಪಟ್ಟು ಕೃತಯುಗ ಇರುತ್ತೆ. ಎಲ್ಲವನ್ನೂ ಕೂಡ ಕಲಿಯುಗದಿಂದಾಗಿ ಕಲಿಯುಗದ 2 ದ್ವಾಪರ, ಕಲಿಯುಗದ 3 ತ್ರೇತಾಯುಗ, ಕಲಿಯುಗದ 4ರಷ್ಟು ಕೃತಯುಗ ಅಂತ ಒಟ್ಟು ಈ 4 ಯುಗಗಳ ಒಂದು ಆವೃತ್ತಿ ಆಗ್ಲಿಕ್ಕೆ ಮನುಷ್ಯಮಾನದ 43,20,000 ವರ್ಷ ಚಿಲ್ಲರೆ ವರ್ಷಗಳು ಬೇಕಾಗತ್ತೆ. ಇಷ್ಟು ಮನುಷ್ಯಮಾನದ ವರ್ಷಗಳು ಕಳೀತು ಅಂತಂದ್ರೆ ಒಂದು ಚತುರ್ಯುಗ ಅಂತ ಕರೆಸಿಕೊಳ್ಳುತ್ತದೆ. ಇಂತಹ ಚತುರ್ಯುಗಗಳ 71 ಕಳೀತು ಅಂತಂದ್ ಹೇಳಿದ್ರೆ ಒಬ್ಬ ಮನುವಿನ ಆಳ್ವಿಕೆಯ ಕಾಲ ಮುಗೀತು ಅಂತ ಅರ್ಥ. ಇಂತಹ ಮನುಗಳ 14 ಕಳೆದಾಗ ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲು ಮುಕ್ತಾಯವಾಗತ್ತೆ. ನಾವು 2ನೇ ಸ್ಕಂದದಲ್ಲಿ ವಿಚಾರ ಮಾಡುವ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ 100 ವರ್ಷಗಳ ಕಾಲ ಆಯುಷ್ಯ ಇದೆ. ಆ 100 ವರ್ಷಗಳ ಆಯುಷ್ಯದಲ್ಲಿ ಮೊದಲ 50 ವರ್ಷಗಳಿಗಾಗಲೇ ಮುಕ್ತಾಯವಾಗಿ ಹೋಗಿದೆ. ಆ 50 ವರ್ಷಗಳೇನು ಮುಕ್ತಾಯವಾಗಿ ಹೋಗಿದೆಯೋ ಅಲ್ಲಿ ಬ್ರಹ್ಮದೇವರಿಂದ ಜಗತ್ತಿನ ನಮ್ಮ ಮೊದಲಾದ ಯಾವ ಜೀವನ ಸೃಷ್ಟಿಯೂ ಆಗಿದ್ದಿಲ್ಲ. ಬರೀ ಬ್ರಹ್ಮದೇವರು ತಪಸ್ಸನ್ನ ಮಾಡ್ತಾ ಇದ್ರು ಅಷ್ಟೇ. ವಿರಾಟ್ ರೂಪದ ವಿರಾಟ್ ಎಂಬ ಹೆಸರಿನ ಚತುರ್ಮುಖ ಬ್ರಹ್ಮದೇವರು ಮೊದಲ 50 ವರ್ಷಗಳ ಕಾಲ ತಾವು ಸೃಷ್ಟಿಗೆ ಬೇಕಾದಂತಹ ವಿದ್ಯೆಯನ್ನ
ಭಗವಂತನ ತಪಸ್ಸಿನ ಮೂಲಕವಾಗಿ ಗಳಿಸಿಕೊಳ್ತಾ ಇದ್ರು, ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾ ಇದ್ರು. 50 ವರ್ಷ ಬ್ರಹ್ಮದೇವರದ್ದು ಅಂತ ನಾವು ಯೋಚನೆ ಮಾಡಬೇಕು. ನಮ್ಮ ಅಂಗೆಗಳಿಗೆ ನಿಲುಕದೇ ಇರುವಷ್ಟು ಕಾಲ ಬ್ರಹ್ಮದೇವರ ತಪಸ್ಸಿಗೆ 50 ವರ್ಷಗಳು ಹೋಗಿದೆ. ಆ 100 ವರ್ಷಗಳನ್ನ ಪೂರ್ವ ಪರಾರ್ಧ, ಉತ್ತರ ಪರಾರ್ಧ ಅಂತ 2 ವಿಭಾಗ ಮಾಡಿದ್ದಾರೆ. ಪೂರ್ವ ಪರಾರ್ಧ ಮುಗಿದಿದೆ ಈಗ ಉತ್ತರ ಪರಾರ್ಧ ಅಂತಂದ್ರೆ 50 ವರ್ಷದ ಮುಂದಿನ 50 ವರ್ಷಗಳೇನಿದೆಯೋ ಅದರಲ್ಲಿ ಜಗತ್ತಿನ ಸೃಷ್ಟಿ ಆಗತ್ತೆ. ಆ ಸೃಷ್ಟಿಯಾಗುವ ಬ್ರಹ್ಮದೇವರ ಮೊದಲನೇ ದಿವಸದಲ್ಲಿ ನಾವೆಲ್ಲ ಇದ್ದೇವೆ. ಆ ಮೊದಲನೇ ದಿವಸದಲ್ಲಿ ಈಗ 6 ಮನ್ವಂತರಗಳು ಕಳೆದಿವೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ ಮತ್ತು ಉತ್ತಮ, ತಾಪಸ, ರೈವತ ಮತ್ತು ಚಾಕ್ಷುಷ ಅಂತ 6 ಜನ ಮನುಗಳು ಆಳ್ವಿಕೆಯನ್ನ ಮಾಡಿ ಮುಗಿಸಿ ಆಗಿದೆ. ನಾವೀಗ ಇರುವಂತಹ ಮನ್ವಂತರ ವೈವಸ್ವತ ಮನ್ವಂತರ. ಹಾಗಾದ್ರೆ ಆ ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಗಂಟೆಯವರೆಗೆ ಬ್ರಹ್ಮದೇವರ ಹಗಲಿನ ಕಾಲ ಅಂತಾದರೆ 12 ಗಂಟೆಗಳನ್ನ 14 ಜನ ಮನುಗಳಿಗೆ ಕೊಡ್ಬೇಕು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 45ರಿಂದ 50 ನಿಮಿಷ ಬ್ರಹ್ಮದೇವರ 45ರಿಂದ 50 ನಿಮಿಷಗಳ ಕಾಲ. ಉದಾಹರಣೆಗೆ ಒಂದು ಸ್ಕೂಲಲ್ಲಿ ಒಂದು ಪೀರಿಯಡ್ ಅಂತಂದು ಏನ್ ಕರೀತಾರ, ಒಂದು ಅವಧಿ ಪಾಠಕ್ಕೆ ಅಂತ ಒಬ್ಬ ಅಧ್ಯಾಪಕನನ್ನ ನಿಯಮನ ಮಾಡಿದ್ರೆ ಎಷ್ಟಿರತ್ತೋ ಅಷ್ಟು ಕಾಲ ನೀನು ನಿನ್ನ ಪ್ರೆಸೆಂಟೇಶನ್ ಮಾಡು, ನೀನು ಈ ಇಡೀ ಜಗತ್ತನ್ನ ಆಳಿ ತೋರಿಸು ಅಂತ ಅವನಿಗೆ ಕೊಟ್ಟ ಹಾಗಾಗತ್ತೆ. ಬ್ರಹ್ಮದೇವರು ತನ್ನ ಹಗಲಿನ ಒಂದು ಅವಧಿಯನ್ನ ಒಬ್ಬ ಮನವಿಗೆ ನೀನು ಹೇಗೆ ಈ ಜಗತ್ತನ್ನ ನಿರ್ಮಾಣ ಮಾಡಿ ತೋರಿಸ್ತಿ, ರಕ್ಷಣೆ ಮಾಡಿ ತೋರಿಸ್ತಿ, ಅದನ್ನ ತೋರಿಸು ಅಂತ ಹೇಳಿದ ಹಾಗಾಗತ್ತೆ. ಆ 45 ನಿಮಿಷಗಳಷ್ಟು ಒಬ್ಬರಿಗೆ ಅವಧಿ ಅಂತ ಅಂದುಕೊಂಡ್ರೆ ಈಗ ನಾವು ಸರಿಯಾಗಿ ಬೆಳಿಗ್ಗೆ ಬ್ರಹ್ಮದೇವರ 11ವರೆಗೋ 12 ಗಂಟೆಗೋ ಸಮೀಪದಲ್ಲಿ ನಾವೆಲ್ಲ ಇದ್ದೇವೆ. ಈ ವೈವಸ್ವತ ಮನ್ವಂತರ ಕಳೀತು ಅಂದ್ರೆ ಬ್ರಹ್ಮದೇವರ ಹಗಲಿನ ಅರ್ಧ ಭಾಗ ಮುಗೀತು ಅಂತ ಅರ್ಥ. ಅರ್ಧ ಭಾಗ ಅಂದ್ರೆ 6ರಿಂದ 12 ಗಂಟೆಗೆ ಮುಗಿಬೇಕು. ಈಗಾಗಲೇ ವೈವಸ್ವತ ಮನ್ವಂತರದ 28 ಚತುರ್ಯುಗಗಳು ಕಳೆದು ಹೋಗಿದೆ. ಈಗ 28ನೇ ಕಲಿಯುಗದಲ್ಲಿ ಇದ್ದೇವೆ. ಈ ಕಲಿಯುಗ ಮುಗೀತು ಅಂದ್ರೆ 28 ಯುಗಗಳು ಮುಗಿದ ಹಾಗೆ. ಇನ್ನ 78 ಚತುರ್ಯುಗಗಳು 71 ಚತುರ್ಯುಗಗಳು ಕಳೀತು ಅಂತಂದ್ರೆ 28 ಮುಗಿದಿದೆ. 38, 48, 58, 68, 43 ಚತುರ್ಯುಗಗಳು ಕಳೀತು ಅಂತಂದು ಹೇಳಿದ್ರೆ ವೈವಸ್ವತ ಮನುವಿನ ತನ್ನ ಆಳ್ವಿಕೆಯ ಕಾಲ ಮುಕ್ತಾಯವಾಗತ್ತೆ. ಹಾಗಾದ್ರೆ ನಾವೆಲ್ಲ ಈಗ 11:35 ಸುಮಾರಿಗಿದ್ದೇವೆ. ಬ್ರಹ್ಮದೇವರ 51ನೇ ವರ್ಷದ ಮೊದಲನೇ ದಿವಸದ ಬೆಳಗಿನ 11:35 ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಅಂತ ವಿಚಾರ ಮಾಡಬಹುದು. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಈಗ ಬ್ರಹ್ಮದೇವರ ಈ ದಿನದ ಹಗಲಿನ 6 ಜನ ಮನುಗಳು ಕಳೆದು ಹೋಗಿದ್ದಾರೆ. ಈಗ ವೈವಸ್ವತ ಮನ್ವಂತರ ನಡೀತಾ ಇದೆ. ಆ ವೈವಸ್ವತ ಮನ್ವಂತರದಲ್ಲಿಯೂ 28 ಚತುರ್ಯುಗಗಳು, 27 ಪೂರ್ತಿ ಚತುರ್ಯುಗಗಳು ಮುಕ್ತಾಯವಾಗಿದೆ. 28ನೇ ಚತುರ್ಯುಗದಲ್ಲಿ ಕೃತ, ತ್ರೇತ, ದ್ವಾಪರ ಯುಗ ಮುಕ್ತಾಯವಾಗಿ ಈಗ ಕಲಿಯುಗ ಪ್ರಾರಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡು ಈ ಶ್ಲೋಕವನ್ನು ಓದಿದರೆ ಎಷ್ಟು ಅಗಾಧವಾದಂತಹ ವಿಷಯಗಳನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ, ತನ್ನ ಮುಖಾಂತರವಾಗಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಋಷಿರುವಾಚ ಮನವೋಸ್ಮಿನ್ ವ್ಯತೀತಾಶ್ಚಟ ಕಲ್ಪೆ ಸ್ವಯಂಭುವಾದಯಃ ಆದ್ಯಸ್ತೆ ಕಥಿತೋ ಯತ್ರ ದೇವಾದೀನಾಂಚ ಸಂಭವಃ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರ ದಿನಕಲ್ಪದಲ್ಲಿ ಈಗಾಗಲೇ 6 ಜನ ಮನುಗಳು ಕಳೆದು ಹೋಗಿದ್ದಾರೆ. ಈ ಯಾರು ಈಗ ಬರೀ ಸ್ವಯಂಭವ ಮನುವಿನ ಕಥೆಯನ್ನಷ್ಟೇ ಹೇಳಿದ್ದಾರೆ. ಸ್ವಾರೋಚಿಷ ಯಾರು, ಉತ್ತಮ ಯಾರು, ತಾಪಸ ಯಾರು, ರೈವತ ಯಾರು, ಚಾಕ್ಷುಷ ಯಾರು, ಇವ್ರು ಎಲ್ಲರ ಕಥೆಯನ್ನು ಮುಂದೆ ಹೇಳ್ತಾರೆ. ಅವರಿಂದ ಏನೇನಾಯ್ತಾ ಎಲ್ಲ ಕಥೆಗಳನ್ನ ಬಿಡೋದಿಲ್ಲ. ಅದು ಒಂದು ವಿಷಯ ಬಂತು ಅಂತಂದ್ರೆ ಅದು ಕಡೆಗಾಣಿಸುವವರೆಗೂ ಅದನ್ನ ಬಿಡೋದಿಲ್ಲ. ಈ 6 ಜನ ಮನುಗಳು ಮುಗಿದು ಹೋಗಿದ್ದಾರೆ. ಅದರಲ್ಲೂ ಮೊದಲನೆಯ ಮನುವಾದಂತಹ ಸ್ವಯಂಭವ ಮನುವಿನ ಬಗೆಗೆ, ಆ ಸ್ವಯಂಭವ ಮನ್ವಂತರದ ಬಗ್ಗೆ, ಆ ಮನ್ವಂತರದಲ್ಲಿ ನಡೆದಂತಹ ದೇವತೆಗಳು, ಮನುಪುತ್ರರು, ಋಷಿಗಳು. ಯಾರು ಮನುಪುತ್ರರು ಅಂತಂದ್ರೆ ಯಾರು? ಪ್ರಿಯವ್ರತ ರಾಜ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ, ಆಕೂತಿ, ಪ್ರಸೂತಿ, ದೇವಹೂತಿ, ಆಕೂತಿ, ಪ್ರಸೂತಿ, ದೇವಹೂತಿ ಎಂಬುದಾಗಿ ಹೇಳಿ ಇವರು ಇದ್ದಾರೆ. 3 ಜನ ಇದ್ದಾರೆ. ಅವರ ವಂಶದಲ್ಲಿ ಬಂದಂತವ್ರು ಎಲ್ಲರ ಕಥೆಯನ್ನು ಹೇಳಿದ್ದೇನೆ. ಇಂದ್ರನ ಕಥೆಯನ್ನು ಹೇಳಿದ್ದೇನೆ.
ಇಂದ್ರನು ವೃತ್ರಾಸುರನನ್ನ ಸಂಹಾರ ಮಾಡಿರುವಂತಹದ್ದು ಈ ಎಲ್ಲ ಕಥೆಗಳಾಗಿದ್ದು ಈ ಸಂದರ್ಭದಲ್ಲಿ. ನಾವೆಲ್ಲ ನಾರಾಯಣ ವರ್ಮವನ್ನ ಗಮನಿಸಿದ್ದೇವೆ, ಆ ಕಥೆಯೆಲ್ಲ ಆಗಿದ್ದು ಈ ಮನ್ವಂತರದಲ್ಲಿ. ಅದೇ ರೀತಿಯಾಗಿ ವರಾಹ ಅವತಾರ, ನರಸಿಂಹದೇವರ ಅವತಾರ ಸ್ವಯಂಭುವ ಮನ್ವಂತರದಲ್ಲಿ ಆದಂತಹದ್ದು. ಕಪಿಲ ರೂಪಿಯಾದಂತಹ ಪರಮಾತ್ಮನ ಅವತಾರ, ಅದರ ಬಗ್ಗೆಯೂ ನಿರೂಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ಭಗವಂತನ ಅವತಾರದ ಬಗೆಗೆ ನಿನಗೀಗ ನಿರೂಪಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆಕೂತ್ಯಾಂ ದೇವಹೂತ್ಯಾಂಚ ದುಹಿತ್ರೋಸ್ತಸ್ಯ ವೈ ಮನೋಃ ಧರ್ಮ ಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂ ಗತಃ. ಮನುವಿಗೆ ಒಟ್ಟು 3 ಜನ ಹೆಣ್ಣು ಮಕ್ಕಳು ಅಂತ ಈಗ ತಾನೇ ಹೇಳಿದ್ದೇವಲ್ಲ, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಅದರಲ್ಲಿ ದೇವಹೂತಿಯಲ್ಲಿ ಕಪಿಲ ರೂಪಿಯಾಗಿ ಪರಮಾತ್ಮ ಹುಟ್ಟಿ ಈ ಉಪದೇಶವನ್ನು ಕೊಟ್ಟಿದ್ದೇನು ಅಂತ ನಾವೆಲ್ಲ ಹಿಂದಿನ ಸ್ಕಂದದಲ್ಲಿ ನೋಡಿದ್ದೇವೆ. ಅದೇ ರೀತಿಯಾಗಿ ಆಕೂತಿಯಲ್ಲಿಯೂ ಕೂಡ ಪರಮಾತ್ಮ ಧರ್ಮಜ್ಞಾನದ ಉಪದೇಶಕ್ಕೋಸ್ಕರವಾಗಿ, ಆಕೂತಿಯ ಗರ್ಭದಲ್ಲಿಯೂ ಕೂಡ ಪರಮಾತ್ಮ ಧರ್ಮಜ್ಞಾನದ ಉಪದೇಶಕ್ಕೋಸ್ಕರವಾಗಿ, ಧರ್ಮವನ್ನ ಉಪದೇಶ ಕೊಡಬೇಕು ಎಂಬಂತಹ ಉದ್ದೇಶದಿಂದ ಮತ್ತು ಜ್ಞಾನದ ಉಪದೇಶವನ್ನು ಕೊಡ್ಬೇಕು, ಎರಡನ್ನ ನಾವು ಹೇಳಿಕೊಡ್ಬೇಕು ಯಾವಾಗ್ಲೂ. ಪ್ರಜೆಗಳಿಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್. ಅಧ್ಯಾಪಕರು ಥಿಯರಿಯನ್ನು ಹೇಳಿಕೊಡ್ಬೇಕು ಮತ್ತು ಪ್ರಾಕ್ಟಿಕಲ್ ಆಗಿ ಆ ವಿಷಯಗಳನ್ನು ತಿಳಿಸ್ಬೇಕು. ಆವಾಗ ತಿಳಿಸಿಕೊಟ್ಟಂತಹ ವಿಷಯ ಮಕ್ಕಳ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲತ್ತೆ. ಅದರಲ್ಲಿ ಈ ಕಪಿಲ ರೂಪಿಯಾದ ಪರಮಾತ್ಮ, ಯಜ್ಞ ರೂಪಿಯಾದಂತಹ ಪರಮಾತ್ಮ, ಇವರೆಲ್ಲರೂ ಕೂಡ ವೇದವ್ಯಾಸ ರೂಪಿಯಾಗಿ ಪರಮಾತ್ಮನ ಅವತಾರ ಮಾಡಿ ಜನರಿಗೆಲ್ಲ ಧರ್ಮದ ತತ್ವಗಳನ್ನ ಉಪದೇಶ ಕೊಟ್ಟ. ಇದು ಥಿಯರಿ. ಇದು ಹೇಗಿರಬೇಕು ಅಂತ ತಿಳಿಸಿಕೊಡುವ, ಹೇಳುವಂತಹ ಪಾಠಗಳು ಥಿಯರಿ. ಅದನ್ನ ನಡೆಸಿಕೊಡ್ಲಿಕ್ಕೋಸ್ಕರ ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ. ಭಕ್ತರು ಗಟ್ಟಿಯಾಗಿ ಪ್ರಾರ್ಥನೆಯನ್ನ ಮಾಡಿದರೆ ಎಲ್ಲಿ ಕರದಲ್ಲಿ ನಾನು ಮೈದೋರಿ ನಿಲ್ತೇನೆ ಅಂತ ತೋರಿಸ್ಲಿಕ್ಕೋಸ್ಕರ ನರಸಿಂಹನಾಗಿ ಬಂದ. ಭೂದೇವಿಯನ್ನ ಅಪಹಾರ ಮಾಡ್ಲಿಕ್ಕೋಸ್ಕರ ವೇದಾಭಿಮಾನಿ ದೇವತೆಗಳನ್ನ, ಅವರನ್ನ ಹತ್ತಿಕ್ಕಿದಾಗ ಅವರ ರಕ್ಷಣೆಗೋಸ್ಕರವಾಗಿ ನಾನು ನಿಲ್ತೇನೆ ಅಂತ ವರಾಹ ರೂಪಿಯಾಗಿ ಪರಮಾತ್ಮ ಬಂದ. ಮುಂದೆ ಹಾಗೆಯೇ ದೇವತೆಗಳ ಪ್ರಾರ್ಥನೆಗೋಸ್ಕರವಾಗಿ ನಾನು ಬಂದು ರಕ್ಷಣೆ ಮಾಡ್ತೇನೆ ಅಂತ ಅನೇಕ ಅವತಾರಗಳ ಕಥೆಯನ್ನ ಹೇಳ್ತಾರೆ. ರಾಮನ ಕಥೆ, ಕೃಷ್ಣನ ಕಥೆ ಇವೆಲ್ಲವನ್ನ ಹೇಳ್ತಾರೆ. ಹಾಗಾಗಿ ನಮಗೆ ಥಿಯರಿನೂ ಬೇಕು, ಪ್ರಾಕ್ಟಿಕಲ್ಲೂ ಬೇಕು. ಆ ಥಿಯರಿಯ ಉಪದೇಶಕ್ಕೋಸ್ಕರವಾಗಿ ಬಂದಂತಹ ರೂಪಗಳು ಈ ಎಲ್ಲ ರೂಪಗಳು. ಅದನ್ನ ಆಕೂತ್ಯಾಂ ದೇವಹೂತ್ಯಾಂಚ ದುಹಿತ್ರೋಹೋ ತಸ್ಯ ವೈಮನೋಹ. ಆ ಮನುವಿನ ಇಬ್ಬರು ಹೆಣ್ಣು ಮಕ್ಕಳು ಆಕೂತಿ, ದೇವಹೂತಿ ಅಂತ. ಅವರಿಬ್ಬರಲ್ಲೂ ಧರ್ಮ ಜ್ಞಾನದ ಉಪದೇಶಕ್ಕೋಸ್ಕರ, ಧರ್ಮದ ಉಪದೇಶ ಮತ್ತು ಜ್ಞಾನದ ಉಪದೇಶ, ಇದಕ್ಕೋಸ್ಕರವಾಗಿ ಪರಮಾತ್ಮನೇ ಮಗನಾಗಿ ಅವತಾರ ಮಾಡಿ ಬಂದು, ಮಗನಾಗಿ ಹುಟ್ಟಿದ್ದಲ್ಲ, ಅವತಾರ ಮಾಡಿದ್ದು, ಪ್ರಾದುರ್ಭಾವಗೊಂಡಿದ್ದು, ಪ್ರಾದುರ್ಭಾವಗೊಂಡು ತಾಯಿಗೆ, ತನ್ನ ಅಜ್ಜನಿಗೆ ಧರ್ಮ ಮತ್ತು ಜ್ಞಾನಗಳ ಉಪದೇಶವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಇದರಲ್ಲಿ ಆಕೂತಿ ಅಂತ ಯಾರಿದ್ದಾಳೋ ಅವಳ ಮಗನಾಗಿ ಪರಮಾತ್ಮ ಹುಡ್ತಾನೆ ಅಂತ ಗೊತ್ತಿತ್ತು, ಸ್ವಯಂಭುವ ಮನುವಿಗೆ ಗೊತ್ತಿತ್ತು. ಹಾಗಾಗಿ ಅವಳನ್ನ ಮದುವೆ ಮಾಡಿ ಕೊಡ್ಬೇಕಾದ್ರೇನೆ ಆಕೂತಿ ಮತ್ತು ರುಚಿ ಪ್ರಜಾಪತಿ, ಆಕೂತಿಯನ್ನ ರುಚಿ ಎಂಬ ಹೆಸರಿನ ಪ್ರಜಾಪತಿಗೆ ಅವನು ವಿವಾಹ ಮಾಡಿಕೊಟ್ಟ. ಮದುವೆ ಮಾಡಿ ಕೊಡುವಂತಹ ಸಂದರ್ಭದಲ್ಲಿ ಏನೇ ಅವನು ಹೇಳಿದ್ದ, ನೋಡಪ್ಪ, ನಿನ್ನ ಗರ್ಭದಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ, ಅವನನ್ನ ನನಗೆ ದತ್ತು ಕೊಡಬೇಕು ಅಂತ ಕೇಳಿದ್ದ. ವಸ್ತುತಸ್ತು ಇದನ್ನ ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಮಗಳಲ್ಲಿ ಹುಟ್ಟಿದ ಮಗನನ್ನ ತನಗೆ ಅಂತ ದತ್ತು ಸ್ವೀಕಾರ ಮಾಡೋದು. ತನಗೆ ಗಂಡು ಮಕ್ಕಳಿಲ್ಲದೆ ಇದ್ರೆ ರಾಜ್ಯಭಾರವನ್ನ ವಹಿಸಲಿಕ್ಕೋಸ್ಕರವಾಗಿ, ಸಂತಾನಕ್ಕೋಸ್ಕರವಾಗಿ ತನಗೆ ಆ ಗಂಡು ಸಂತಾನ ಇಲ್ಲ ಅಂತಾದ್ರೆ ಪುತ್ರಿಕಾ ಪುತ್ರ ಧರ್ಮದಿಂದ ತನ್ನ ಮಗಳಲ್ಲಿ ಹುಟ್ಟಿದಂತಹ ಮಗನನ್ನ ತಾನು ದತ್ತು ಸ್ವೀಕಾರ ಮಾಡಿ ಅವನನ್ನ ರಾಜನನ್ನಾಗಿ ಮಾಡೋದು. ಆದ್ರೆ ಸ್ವಯಂಭುವ ಮನುವಿಗೆ ಆ ಯೋಚನೆ ಇರ್ಲಿಲ್ಲ. ಪ್ರಿಯವ್ರತ, ಉತ್ತಾನಪಾದ ಅನ್ನುವ ಹೆಸರಿನ ಮಹಾಭಗವದ್ಭಕ್ತರಾದಂತಹ ಮಕ್ಕಳಿದ್ರು. ಆದ್ರೂ ಇವನನ್ನ ಮಗನನ್ನಾಗಿ ಅವನು ಪಡಿತಾ ಇದ್ದಾನೆ. ಯಾಕೆ ಅಂತಂದ್ರೆ ಇವನು ಉಪದೇಶಕನಾಗಿ ನನಗ್ ಬರ್ಲಿ ಅಷ್ಟೇ. ವಸ್ತುತಸ್ತು ದೇವಭೂತಿಯಲ್ಲೂ ಕೂಡ ಕಪಿಲನಾಮಕನಾಗಿ ಪರಮಾತ್ಮ ಬರ್ತಾನೆ ಅಂತ ಗೊತ್ತಿದೆ. ಆದ್ರೆ ಕಪಿಲ ರೂಪಿಯಾದ ಪರಮಾತ್ಮನಿಂದ ತಾನು ಉಪದೇಶ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಕಪಿಲ ರೂಪಿಯಾದ ಪರಮಾತ್ಮ ಬರೋದು ದೇವಹೂತಿಗೆ
ತಾಯಿಗೆ ಧರ್ಮದ ಉಪದೇಶವನ್ನು ಕೊಡುವಂತಹ ಒಂದು ಪರಮಾತ್ಮನ ರೂಪ ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಕಪಿಲ ರೂಪಿಯಾದ ಪರಮಾತ್ಮ ಬರುವವನಿದ್ದಾನೆ ಅಂತ ಗೊತ್ತಿದ್ದ ಕಾರಣದಿಂದ ಅವಳಲ್ಲಿ ಪುತ್ರಿಕಾ ಪುತ್ರ ಧರ್ಮವನ್ನ ಮಾಡದೇನೆ ರುಚಿ ಮತ್ತು ಆಕೂತಿಯ ಮಗನಾದಂತಹ ಯಜ್ಞನಾಮಕನಾದ ಪರಮಾತ್ಮನನ್ನ ನನಗೆ ಅಂತ ನೀವು ಕೊಡಬೇಕು ಅಂತ ಮೊದಲಿಗೆ ಕರಾರು ಮಾಡಿಕೊಂಡು ಅವಳನ್ನು ಮದುವೆ ಮಾಡಿಕೊಟ್ಟಿದ್ದ. ನಂತರದಲ್ಲಿ ಅವರನ್ನ ಮೊಮ್ಮಗನನ್ನಾಗಿ ಪಡೆದುಕೊಂಡ. ಇವನು ಪರಮಾತ್ಮನೇ ಅಂತ ಗೊತ್ತಿತ್ತು. ಎದುರುಗಡೆಯಲ್ಲಿ ನೋಡ್ತಾ ಇದ್ರೂ ಆ ಪರಮಾತ್ಮನ ಉದ್ದೇಶದಿಂದ ತಪಸ್ಸನ್ನ ಮಾಡಿದ. 100 ವರ್ಷಗಳ ಕಾಲ ಒಂದೇ ಕಾಲಿನ ಮೇಲೆ ನಿಂತುಕೊಂಡು ದೀರ್ಘವಾದ ತಪಸ್ಸನ್ನ ಈ ಸ್ವಯಂಭೂಮನು ಇಡೀ ಜಗತ್ತಿಗೆ ಒಡೆಯನಾದಂತಹವನು ವಿರಕ್ತನಾಗಿದ್ದುಕೊಂಡು ತನ್ನ ಹೆಂಡತಿಯಾದಂತಹ ಶತರೂಪಾದೇವಿಯಿಂದ ಸಹಿತನಾಗಿ ಅರಣ್ಯಕ್ಕೆ ಬಂದು ಅಲಕನಂದಾ ನದಿಯ ತೀರದಲ್ಲಿ, ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಲಕನಂದಾ ನದಿ ಅಂತಂದ್ರೆ ಈಗಿನ ಬದರಿ ಕ್ಷೇತ್ರ. ಆ ಬದರಿ ಕ್ಷೇತ್ರದಲ್ಲಿ 2 ಕಾಲ್ ಮೇಲೆ 2 ಹೊತ್ತು ನಿಲ್ಲೋದೇ ಕಷ್ಟ ಆಗಿರುತ್ತೆ, ಅಷ್ಟು ಚಳಿ ಇರುತ್ತೆ. ಅಂತಹ ಅತ್ಯಂತ ಶೀತಲವಾದ ಪ್ರದೇಶದಲ್ಲಿ 100 ವರ್ಷಗಳ ಕಾಲ ಅಖಂಡವಾಗಿ ಒಂದು ಕಾಲಿನ ಮೇಲೆ ನೆಲದ ಮೇಲೆ ಕಾಲನ್ನು ಊರಿ ದೀರ್ಘವಾದಂತಹ ಅತ್ಯಂತ ಘೋರವಾದಂತಹ ತಪಸ್ಸನ್ನ ಆಚರಣೆ ಮಾಡಿದ್ದಾನೆ. ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಯಾವ ಪರಮಾತ್ಮನನ್ನ ಕಾಣ್ಲಿಕ್ಕೆ? ತನ್ನ ಮೊಮ್ಮಗನಾದ ಯಜ್ಞನಾಮಕನಾದ ಪರಮಾತ್ಮನನ್ನ ಕಾಣ್ಲಿಕ್ಕೆ. ಅಯ್ಯೋ, ಮಗಳ ಮಗನಾಗಿ ಇದ್ದಾಗ ತನ್ನ ಮನೆಯಲ್ಲೇ ಓಡಾಡ್ಕೊಂಡಿರ್ತಾನೋ ಇಲ್ಲೋ, ಅವನನ್ನ ಕಾಣ್ಲಿಕ್ಕೆ ತಪಸ್ಸು ಯಾಕೆ ಬೇಕು? ಹಾಗಲ್ಲ. ನಮಗೆ ರಾಮ ಕೃಷ್ಣ ಈ ಎಲ್ಲ ಅವತಾರಗಳಲ್ಲಿ ಪರಮಾತ್ಮ ಕಣ್ಣು ಎದುರುಗಡೆಯಲ್ಲಿ ಕಂಡ್ರೂ ಕೂಡ ಅದು ಪರಮಾತ್ಮನ ದರ್ಶನ ಅಂತ ಕರೆಸಿಕೊಳ್ಳೋದಿಲ್ಲ. ಪರಮಾತ್ಮನ ದರ್ಶನ ಅಲ್ವಾ? ಹೌದು, ನಮ್ಮ ಪ್ರತಿಯೊಬ್ಬ ಜೀವರ ಹೃದಯದಲ್ಲಿ ಬಿಂಬರೂಪಿಯಾದ ಪರಮಾತ್ಮ ಅಂತಿರ್ತಾನೆ. ನೀವು ಎಷ್ಟೇ ಪರಮಾತ್ಮನ ದರ್ಶನವನ್ನ ಪ್ರತ್ಯಕ್ಷತಃ ಅವತಾರದಲ್ಲಿ ಮಾಡಿದ್ರು, ನಾವು ಕೂಡ ಕಪಿಗಳಾಗಿಯೋ ಅಥವಾ ರಾವಣನ ರಾಜ್ಯದಲ್ಲಿ ರಾಕ್ಷಸರಾಗಿಯೋ ಇದ್ದು ಅಥವಾ ರಾಮನ ರಾಜ್ಯದಲ್ಲಿ ಪ್ರಜೆಗಳಾಗಿಯೋ ಹುಟ್ಟಿ ರಾಮನನ್ನ ನೋಡಿರಬಹುದು. ದ್ವಾಪರ ಯುಗದಲ್ಲಿ ನಾವೆಲ್ಲರೂ ಕೂಡ ಕೃಷ್ಣನಿದ್ದಂತಹ ಸ್ಥಳದಲ್ಲಿ ಗೋವಳರಾಗಿ ಕೃಷ್ಣ ಗೋವುಗಳನ್ನು ಮೇಯಿಸುವಾಗ ನಾವು ಗೋವುಗಳಾಗಿಯೋ ಅಥವಾ ಪ್ರಾಣಿಗಳಾಗಿಯೋ ಮತ್ತೊಂದು ಪಕ್ಷಿಗಳಾಗಿಯೋ ಅಥವಾ ಕೃಷ್ಣನ ಸ್ನೇಹಿತರಾಗಿಯೋ ಅಲ್ಲೇ ಎಲ್ಲೋ ಸುತ್ತಮುತ್ತಲು ಓಡಾಡಿರಬಹುದು. ಅವನ ರಾಜ್ಯದ ಪ್ರಜೆಗಳಾಗಿ ಕೃಷ್ಣನನ್ನ ನೋಡಿರಬಹುದು. ಅಂದ ಮಾತ್ರಕ್ಕೆ ಪರಮಾತ್ಮನ ದರ್ಶನ ಆಯಿತು ಅಂತಲ್ಲ. ಪರಮಾತ್ಮನ ದರ್ಶನ ಅಂತರಂಗದಲ್ಲಿ ಆಗಬೇಕು. ಅಂತರಂಗದಲ್ಲಿ ಆಗುವಂತಹ ಪರಮಾತ್ಮನ ದರ್ಶನ ಏನಿದೆಯೋ ಅದನ್ನ ಸಾಕ್ಷಾತ್ಕಾರ ಅಂತ ಕರೀತಾರೆ. ಭಗವಂತನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಇಂತಹ ಬ್ರಹ್ಮನ ಅಪರೋಕ್ಷ ಜ್ಞಾನ ಮಾತ್ರ ಮೋಕ್ಷಕ್ಕೆ ಸಾಧನವಾಗತ್ತೆ. ಹಾಗಾಗಿ ಎದುರುಗಡೆಯಲ್ಲಿ ಕಂಡಂತಹ ಪರಮಾತ್ಮನನ್ನ ಅಂತರಂಗದಲ್ಲಿ ನೋಡ್ಲಿಕ್ಕೋಸ್ಕರವಾಗಿ, ಬಹಿರಂಗದಲ್ಲಿದ್ದಂತಹ ಪರಮಾತ್ಮನನ್ನ ಅಂತರಂಗದಲ್ಲಿ ಚಿಂತನೆ ಮಾಡ್ಲಿಕ್ಕೋಸ್ಕರ, ಅಲ್ಲಿ ಕಾಣಲಿಕ್ಕೋಸ್ಕರವಾಗಿ ಘೋರವಾದ ತಪಸ್ಸನ್ನ ಈ ಸ್ವಯಂಭೂಮನು ಮಾಡ್ತಾ ಇದ್ದಾನೆ. ನಾವು ಕೂಡ ಇದರಿಂದ ಕಲಿಯಬೇಕಾದಂತಹ ವಿಷಯ ಏನು ಅಂತಂದ್ರೆ, ನಾವೆಲ್ಲ ದೇವರನ್ನ ಮೂರ್ತಿಗಳಲ್ಲಿ ಆರಾಧನೆ ಮಾಡಿ ಈ ಮೂರ್ತಿಯಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ, ಇನ್ನೊಂದು ಮೂರ್ತಿಯಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ದೇವಸ್ಥಾನಗಳಿಗೆ, ಮನೆಯಲ್ಲಿ, ಪ್ರತಿಮೆಗಳಲ್ಲಿ, ಫೋಟೋಗಳಲ್ಲಿ ಪರಮಾತ್ಮನ ಅರ್ಚನೆಯನ್ನು ಮಾಡ್ತಾ ಇರ್ತೇವೆ. ಖಂಡಿತ ಇದನ್ನ ಮಾಡಬಾರ್ದು ಅಂತಲ್ಲ, ಮಾಡ್ಲೇಬೇಕು. ಅಷ್ಟಕ್ಕೆ ನಿಲ್ಲಿಸಬಾರದು. ಒಂದು 5 ನಿಮಿಷವಾದ್ರು, ಒಂದು 10 ನಿಮಿಷವಾದ್ರೂ ಭಗವಂತನ ಧ್ಯಾನಕ್ಕೆ, ಉಪಾಸನೆಗೆ ಅಂತ ಸಮಯವನ್ನ ಮೀಸಲಾಗಿಟ್ಟು ಭಗವಂತನ ಒಂದೊಂದು ಅವಯವಗಳನ್ನ ಭಾಗವತದಲ್ಲಿ ಹಿಂದೆ ಹೇಳಿದ್ದಾರೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ಅಂತ ಭಗವಂತನ ಚರಣಾರವಿಂದಗಳನ್ನು, ಅದು ಹೇಗಿದೆ? ಶಂಖ, ಚಕ್ರ, ಗದಾ, ಪದ್ಮಗಳು ಇವೆಲ್ಲವೂ ಕೂಡ ಆ ಪರಮಾತ್ಮನ ಪಾದಗಳಲ್ಲಿದೆ. ಅವನ ಉಗುರಗಳೆಲ್ಲವೂ ಕೂಡ ಚೆನ್ನಾಗಿ ಕೆಂಪು ಬಣ್ಣದ, ನಸುಗೆಂಪು ಬಣ್ಣದ ಇದು ಪ್ರಕಾಶವನ್ನ ಸೂಸ್ತಾ ಇದೆ. ದೇವತೆಗಳೆಲ್ಲ ಬಂದು ಪರಮಾತ್ಮನ ಪಾದಗಳಲ್ಲಿ ತಮ್ಮ ತಲೆಯನ್ನ ಘಟ್ಟಿಸ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಅದರಿಂದ ಆ ದೇವತೆಗಳ ಕಿರೀಟದಲ್ಲಿರುವಂತಹ ಚಿನ್ನದ ಕಿಡಿಗಳು ಹರಡಿ ದಿಕ್ಕನ್ನೆಲ್ಲವನ್ನು ಕೂಡ ಪ್ರಕಾಶಮಾನ ಮಾಡ್ತಾ ಇದೆ ಅಂತ ಈ ರೀತಿಯ ಒಂದೊಂದು ಅವಯವಗಳನ್ನು, ಪಾದವನ್ನ, ಮಂಡಿಯನ್ನ, ತೊಡೆಯನ್ನ, ತೊಡೆಯಲ್ಲಿ ಕುಳಿತಂತಹ ಲಕ್ಷ್ಮಿಯನ್ನ, ಭಗವಂತನ ನಾಭಿಸ್ಥಳವನ್ನ, ವಿಸ್ತಾರವಾದಂತಹ ಉದರವನ್ನ, ಇಡೀ ಬ್ರಹ್ಮಾಂಡವನ್ನು ಧರಿಸಿದಂತಹ ಉದರ ಇದು ಅಂತ ಚಿಂತನೆ ಮಾಡ್ಬೇಕು. ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅಂತ ಚಿಂತನೆ ಮಾಡ್ಬೇಕು. ಭಗವಂತನ ಭುಜಗಳನ್ನ, ಇಡೀ ಜಗತ್ತನ್ನ ರಕ್ಷಣೆ ಮಾಡುವಂತಹ ಅಮೋಘವಾದಂತಹ ಭುಜಗಳು ಪರಮಾತ್ಮನದ್ದು ಅಂತ ಚಿಂತನೆ ಮಾಡ್ಬೇಕು. ಶಂಖದಂತಹ ನೀಳವಾದಂತಹ ಕುತ್ತಿಗೆ ಪರಮಾತ್ಮನದ್ದಿದೆ ಅಂತ ಪರಮಾತ್ಮನ ಕುತ್ತಿಗೆಯನ್ನ ಧ್ಯಾನ ಮಾಡಬೇಕು. ಪರಮಾತ್ಮನ ಮುಖವನ್ನ, ಒಂದೊಂದೇ ಅವಯವಗಳನ್ನ ಎಷ್ಟಾಗತ್ತೋ ಅಷ್ಟು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ
ಮನಸ್ಸಿನಲ್ಲಿ ಏಕಾಂತವಾಗಿ ಕುಳಿತುಕೊಂಡು ಒಂದು 5 ನಿಮಿಷ, ಒಂದು 10 ನಿಮಿಷವಾದ್ರೂ ಧ್ಯಾನಕ್ಕೋಸ್ಕರ ಅಂತ ಮೀಸಲಾಗಿಡಬೇಕು ಅನ್ನೋದಕ್ಕೆ ಇದು ಸೂಚಕ. ಯಾಕೆಂದ್ರೆ ನಮಗೆ ಯಜ್ಞನಾಮಕ ಪರಮಾತ್ಮ ಮನೆಯಲ್ಲಿ ಓಡಾಡೋ ಹಾಗೆ ಓಡಾಡೋದಿಲ್ಲ. ಸ್ವಯಂಭವ ಮನುವಿನ ಮನೆಯಲ್ಲಿ ಓಡಾಡ್ತಾ ಇದ್ದ ಪರಮಾತ್ಮನೇ ಈ ಪುರುಷರಂತಹ ರೂಪವನ್ನ ಸ್ವೀಕಾರ ಮಾಡಿ ಅವನ ಮಗನಾಗಿ ಹುಟ್ಟಿ ಅವನ ಮನೆಯಲ್ಲಿ ಆಟ ಆಡ್ತಾ ಇದ್ದ, ಓಡ್ತಾ ಇದ್ದ, ಎಲ್ಲವನ್ನೂ ಮಾಡ್ತಾ ಇದ್ದ. ಆದರೂ ಅವನು ಧ್ಯಾನಕ್ಕೆ ಅಂತ ತಪಸ್ಸಿಗೆ ತೆರಳಿದ. ಅಲ್ಲಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ. ಹಾಗೆಯೇ ನಾವೆಲ್ಲರೂ ಕೂಡ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂತಂದ್ರೆ ಶಾಸ್ತ್ರಗಳ ಶ್ರವಣ, ಈ ಶ್ರವಣದ ಮೂಲಕವಾಗಿ ಇದರಿಂದ ತಿಳಿದಂತಹ ಪರಮಾತ್ಮನ ಸ್ವರೂಪವನ್ನ ಧ್ಯಾನದಲ್ಲಿ ಒಂದು 5 ನಿಮಿಷವಾದ್ರೂ ಅದನ್ನು ಕ್ರಮೇಣ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಹಾಗೆ ಯಾವ್ದಾದ್ರೂ ನಮಗೆ ಬರುವಂತಹ ಯಾವುದೋ ಒಂದು ಶ್ಲೋಕ ಇರಬಹುದು, ಕೃಷ್ಣಾಯ ವಾಸುದೇವ ಇರಬಹುದು, ಏನೇ ಒಂದು ರಾಮಾಯ ರಾಮಭದ್ರ ಇರಬಹುದು, ನಿಮಗೆ ಗೊತ್ತಿರುವ ಯಾವುದೇ ಒಂದು ಮಂತ್ರವನ್ನ ಜಪಿಸ್ತಾ, ಅಥವಾ ರಾಮಾಯ ನಮಃ ರಾಮಾಯ ನಮಃ, ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತ ಹೇಳ್ತಾ ಭಗವಂತನ ಉಗುರನ್ನಾಗ್ಲಿ, ಪಾದವನ್ನಾಗ್ಲಿ, ಮಂಡಿಯನ್ನಾಗ್ಲಿ, ಭಗವಂತನ ಕುತ್ತಿಗೆಯನ್ನಾಗ್ಲಿ, ಮುಖವನ್ನಾಗ್ಲಿ, ಒಂದೊಂದು ಅವಯವಗಳನ್ನಾದ್ರೂ ನಿಧಾನವಾಗಿ ಚಿಂತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು ಅನ್ನೋದಕ್ಕೆ ಸೂಚಕ ಈ ಸ್ವಯಂಭುವ ಮನುವಿನ ಕಥೆ. ಯಾಕೆ ಅಂತಂದ್ರೆ ನಾವೀಗ ಹೇಳಿದಂತೆ ಸ್ವಯಂಭುವ ಮನು ಸಾಮಾನ್ಯನಾದವನಲ್ಲ. ತನ್ನ 2 ಮಕ್ಕಳಲ್ಲಿ ಪರಮಾತ್ಮನನ್ನೇ ಪಡೆದವನು, ಮೊಮ್ಮಗನನ್ನಾಗಿ ಪಡೆದವನು. ಆ ಪ್ರಿಯವ್ರತ ರಾಜನ ಮಕ್ಕಳಾಗಿ ಅದ್ಭುತರಾದಂತಹ ಭರತ ಮುಂತಾದಂತಹ ಚಕ್ರವರ್ತಿಗಳೆಲ್ಲ ಬಂದಿದ್ದಾರೆ. ಅವರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಆ ಎಲ್ಲ ಕಥೆಗಳನ್ನು ಕೇಳಿದ್ದೇವೆ. ಈ ತನ್ನ ಗಂಡು ಮಕ್ಕಳ ವಂಶದಲ್ಲಿಯೇ ಋಷಭನಾಮಕನಾದಂತಹ ಪರಮಾತ್ಮ ಬಂದಿದ್ದಾನೆ. ನಮ್ಮ ಈ ಮೂಕಾಂಬಿಕಾ ಕೊಲ್ಲೂರು ಕ್ಷೇತ್ರ ಇದೆಲ್ಲ ಸಂಚಾರ ಮಾಡಿದ್ದಾನೆ ಅಂತ ಅದರಲ್ಲಿ ನೋಡಿದ್ದೇವೆ. ಸನ್ಯಾಸಿಯ ವೇಷವನ್ನು ತೊಟ್ಟು ಜನರಿಗೆಲ್ಲ ಮೋಹವನ್ನು ಮಾಡಿದಂತಹ ರೂಪ ಈ ಸ್ವಯಂಭುವ ಮನುವಿನ ಗಂಡು ಮಕ್ಕಳ ಸಂತಾನದಲ್ಲಿ ಬಂದಂತಹ ಪರಮಾತ್ಮನ ರೂಪ. ಹೀಗೆ ಆ ಮನುವಿನ ವಂಶದಲ್ಲಿಯೇ ಪರಮಾತ್ಮನ 3-4 ಅವತಾರಗಳಾಗಿದ್ರು ಅವನು ಧ್ಯಾನಕ್ಕೋಸ್ಕರ ಅಂತ ಅಲಕನಂದಾ ನದಿ ಸಮೀಪಕ್ಕೆ ಬಂದು ಒಂಟಿ ಕಾಲಿನ ಮೇಲೆ ನಿಂತುಕೊಂಡು ದೀರ್ಘವಾದ ತಪಸ್ಸನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕೃತಂ ಪುರಾ ಭಗವತಃ ಕಪಿಲಸ್ಯಾನುವರ್ಣಿತಂ ಆಖ್ಯಾಸ್ಯೇ ಭಗವಾನ್ ಯಜ್ಞೋ ಯಚ್ಚಕಾರ ಕುರುದ್ವಃ. 2 ಅವತಾರಗಳಲ್ಲಿ ಕಪಿಲನ ಚರಿತ್ರೆಯನ್ನ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ. ಯಜ್ಞರೂಪಿಯಾದಂತಹ ಪರಮಾತ್ಮ ಅವನ ಮೊಮ್ಮಗನಾಗಿ ಮಾಡಿದಂತಹ ಕಥೆಗಳನ್ನ ನಿನಗೆ ಹೇಳ್ತೇನೆ ಅಂತ ಹೇಳಿ, ವಿರಕ್ತ ಕಾಮ ಭೋಗೇಶೋ ಶತರೂಪಾಪತಿ ಪ್ರಭು ವಿಸೃಜ್ಯ ರಾಜ್ಯಂ ತಪಸೆ ಸಭಾರ್ಯೋ ವನಮಾವಿಶತ್. ಸ್ವಯಂಭೂಮನು ಈ ವಿಷಯ ಭೋಗಗಳಲ್ಲಿ ವಿರಕ್ತನಾಗಿದ್ದುಕೊಂಡು ತಪಸ್ಸಿಗೆ ಅಂತ ತೆರಳಿದ್ದಾನೆ ಅಂತ ಹೇಳಿದ್ರು. ತೆರಳಿ ಏನ್ ಮಾಡ್ತಾ ಇದ್ದಾನೆ? ಸುನಂದಾಯಾಂ ವರ್ಷ ಶತಂ ಪದೈಕೇನ ಭುವಂ ಸ್ಪೃಶನ್ ತಪ್ಯಮಾನಸ್ತಪೋ ಘೋರಂ ಇದಂ ಅನ್ವಾಹಮ ಭಾರತ. ಅಲಕನಂದಾ ನದಿಯ ತೀರಕ್ಕೆ ಹೋಗಿ 100 ವರ್ಷಗಳ ಕಾಲ ಒಂಟಿ ಕಾಲಿನ ಮೇಲೆ ನಿಂತು ಘೋರವಾದ ತಪಸ್ಸನ್ನ ಮಾಡಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಅಂತ ಇಷ್ಟನ್ನ ಹೇಳ್ತಾ ಇದ್ದಾರೆ. ಮುಂದೆ ಅವನು ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಸ್ತೋತ್ರ ಎಂತಹದ್ದು? ಆ ಸ್ತೋತ್ರವೇ ಈಶಾವಾಸ್ಯೋಪನಿಷತ್. ಅವನು ಕಂಡುಕೊಂಡಂತಹ ಮಂತ್ರಗಳೇ ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳು. ಅದರ ಸಾರ ಸರ್ವಸ್ವವನ್ನ ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ. ಆ ಸ್ತೋತ್ರಗಳೇನು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಗುರುಗಳೇ. ನಮಸ್ಕಾರ.